ಓಂ ಶಾಂತಿ. ಬಾಬಾರವರು ಅನೇಕ ಸ್ವಮಾನಗಳನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಇವತ್ತು 108 ಸ್ವಮಾನಗಳ ಮಾಲೆಯನ್ನು ಅಭ್ಯಾಸ ಮಾಡೋಣ. ನಾನು ಅಶರೀರಿ ಆತ್ಮನಾಗಿದ್ದೇನೆ. ನಾನು ಅಕಾಲ ತಪ್ತನಶೀಲನಾಗಿದ್ದೇನೆ. ನಾನು ಆತ್ಮ ಅಖಂಡ ಮಹಾದಾನಿಯಾಗಿದ್ದೇನೆ. ನಾನು ಅಥಕ ಸೇವಾಧಾರಿಯಾಗಿದ್ದೇನೆ. ನಾನು ಅಂತರ್ಮುಖಿ ಆತ್ಮನಾಗಿದ್ದೇನೆ. ನಾನು ಆತ್ಮ ಅರ್ಜುನನಾಗಿದ್ದೇನೆ. ನಾನು ಆತ್ಮ ಆಕರ್ಷಣ ಸ್ವರೂಪನಾಗಿದ್ದೇನೆ. ನಾನು ಅವ್ಯಕ್ತ ಫರಿಸ್ತ ಆತ್ಮನಾಗಿದ್ದೇನೆ. ನಾನು ಅವತರಿತ ಆತ್ಮನಾಗಿದ್ದೇನೆ. ನಾನು ಅಷ್ಟಶಕ್ತಿಧಾರಿ ಇಷ್ಟದೇವ ಆತ್ಮನಾಗಿದ್ದೇನೆ. ನಾನು ಆಧಾರ ಮೂರ್ತನಾಗಿದ್ದೇನೆ. ನಾನು ಆಶಾದೀಪಕ ಆತ್ಮನಾಗಿದ್ದೇನೆ. ನಾನು ಆಜ್ಞಾಕಾರಿ ಆತ್ಮನಾಗಿದ್ದೇನೆ. ನಾನು ಆತ್ಮ ಇಚ್ಛಾ ಮಾತ್ರ ಅವಿದ್ಯಾ ಆಗಿದ್ದೇನೆ. ಉದಾಹರಣ ಮೂರ್ತ ಆತ್ಮನಾಗಿದ್ದೇನೆ. ನಾನು ಏಕಾಂತವಾಸಿ ಆತ್ಮನಾಗಿದ್ದೇನೆ. ನಾನು ಕಂಬೈನ್ಡ್ ಆತ್ಮನಾಗಿದ್ದೇನೆ. ನಾನು ಆತ್ಮ ಕರ್ಮ ಯೋಗಿ ಆಗಿದ್ದೇನೆ. ನಾನು ಆತ್ಮ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಹೊಂದಿದ್ದೇನೆ. ನಾನು ಆತ್ಮ ಕರ್ಮೇಂದ್ರಿಯ ಜೀತನಾಗಿದ್ದೇನೆ. ನಾನು ಆತ್ಮ ಖುದಾ ದೋಸ್ತನಾಗಿದ್ದೇನೆ. ನಾನು ಆತ್ಮ ಭಗವಂತನ ಸ್ನೇಹಿತನಾಗಿದ್ದೇನೆ. ನಾನು ಆತ್ಮ ಸುಗಂಧ ಭರಿತನಾಗಿದ್ದೇನೆ. ನಾನು ಆತ್ಮ ಖುಷ್ ನಸೀಬನಾಗಿದ್ದೇನೆ. ನಾನು ಆತ್ಮ ಈಶ್ವರ್ಯ ವಿದ್ಯಾರ್ಥಿಯಾಗಿದ್ದೇನೆ. ನಾನು ಆತ್ಮ ಚರಿತ್ರವಾನನಾಗಿದ್ದೇನೆ. ನಾನು ಆತ್ಮ ಜಗಜ್ಜೀತನಾಗಿದ್ದೇನೆ. ನಾನು ಆತ್ಮ ಜಗತ್ ಮಾತಾನಾಗಿದ್ದೇನೆ. ನಾನು ಆತ್ಮ ಜಹಾನ್ ಕಾ ನೂರ್ ಆಗಿದ್ದೇನೆ. ನಾನು ಆತ್ಮ ಜ್ವಾಲಾಮುಖಿಯಾಗಿದ್ದೇನೆ. ನಾನು ಆತ್ಮ ಟ್ರಸ್ಟಿಯಾಗಿದ್ದೇನೆ. ನಾನು ಆತ್ಮ ಡಬಲ್ ಅಹಿಂಸಕನಾಗಿದ್ದೇನೆ.
ನಾನು ಆತ್ಮ ಡಬಲ್ ಕಿರೀಟಧಾರಿಯಾಗಿದ್ದೇನೆ. ನಾನು ಆತ್ಮ ಚತುರ್ಭುಜ ವಿಷ್ಣು ಆಗಿದ್ದೇನೆ. ನಾನು ಆತ್ಮ ತ್ರಿನೇತ್ರಿಯಾಗಿದ್ದೇನೆ. ನಾನು ಆತ್ಮ ಡಬಲ್ ಲೈಟ್ ಆಗಿದ್ದೇನೆ. ನಾನು ಆತ್ಮ ತಕದೀರ್ವಾನನಾಗಿದ್ದೇನೆ. ನಾನು ಆತ್ಮ ತ್ರಿಕಾಲದರ್ಶಿಯಾಗಿದ್ದೇನೆ. ನಾನು ಆತ್ಮ ತ್ರಿಲೋಕಿನಾಥನಾಗಿದ್ದೇನೆ. ನಾನು ಆತ್ಮ ಭಗವಂತನ ಹೃದಯ ಸಿಂಹಾಸನಾಧಿಕಾರಿಯಾಗಿದ್ದೇನೆ. ನಾನು ಆತ್ಮ ಬಾಬಾರವರ ನಯನಗಳ ನೂರನಾಗಿದ್ದೇನೆ. ನಾನು ಆತ್ಮ ಜ್ಞಾನಪೂರ್ಣನಾಗಿದ್ದೇನೆ. ನಾನು ಆತ್ಮ ನಿರ್ಭಯ ಆತ್ಮನಾಗಿದ್ದೇನೆ. ನಾನು ಆತ್ಮ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿಯಾಗಿದ್ದೇನೆ. ನಾನು ಆತ್ಮ ನಿವಾರಣ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ನಿರ್ವಿಘ್ನ ಆತ್ಮನಾಗಿದ್ದೇನೆ. ನಾನು ಆತ್ಮ ನಿಶ್ಚಯ ಬುದ್ಧಿಯುಳ್ಳವನಾಗಿದ್ದೇನೆ. ನಾನು ನಿಸ್ವಾರ್ಥ ಸೇವಾಧಾರಿಯಾಗಿದ್ದೇನೆ. ನಾನು ನೂರೇ ರತ್ನನಾಗಿದ್ದೇನೆ. ನಾನು ಪರಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮನಾಗಿದ್ದೇನೆ. ನಾನು ಪವಿತ್ರ ಆತ್ಮನಾಗಿದ್ದೇನೆ. ನಾನು ಪೂರ್ವಜ ಆತ್ಮನಾಗಿದ್ದೇನೆ. ನಾನು ಪೂಜ್ಯ ಆತ್ಮನಾಗಿದ್ದೇನೆ. ನಾನು ಪುಣ್ಯ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮನ ಆಜ್ಞಾಕಾರಿಯಾಗಿದ್ದೇನೆ. ನಾನು ಬಂಧನಗಳಿಂದ ಮುಕ್ತ ಆತ್ಮನಾಗಿದ್ದೇನೆ. ನಾನು ನಿಮಿತ್ತನಾಗಿದ್ದೇನೆ. ಮಾಡಿಸುವಂತಹ ತಂದೆ ನನ್ನೊಂದಿಗೆ ಇದ್ದಾರೆ. ನಾನು ತಂದೆಯ ಛತ್ರ ಛಾಯೆಯಲ್ಲಿ ಇರುವವನಾಗಿದ್ದೇನೆ. ನಾನು ತಂದೆಯ ಸಮಾನನಾಗಿದ್ದೇನೆ. ನಾನು ಮಾಸ್ಟರ್ ಬ್ರಹ್ಮನಾಗಿದ್ದೇನೆ. ನಾನು ಮರುಜೀವ ಆತ್ಮನಾಗಿದ್ದೇನೆ. ನಾನು ಮಹಾನ್ ಆತ್ಮನಾಗಿದ್ದೇನೆ. ನಾನು ಮಹಾದಾನಿಯಾಗಿದ್ದೇನೆ. ನಾನು ಮಧುಬನ ನಿವಾಸಿಯಾಗಿದ್ದೇನೆ. ನಾನು ಮರ್ಸಿಫುಲ್ ಆಗಿದ್ದೇನೆ. ನಾನು ಮಾಸ್ಟರ್ ರಚಯಿತನಾಗಿದ್ದೇನೆ. ನಾನು ಕ್ಷಮೆಯ ಸಾಗರನಾಗಿದ್ದೇನೆ. ನಾನು ಯಜ್ಞ ರಕ್ಷಕ ಮಗುವಾಗಿದ್ದೇನೆ. ನಾನು ಮಾಯಾಜೀತ ಆತ್ಮನಾಗಿದ್ದೇನೆ. ನಾನು ಮೈಟ್ ಹೌಸ್ ಆಗಿದ್ದೇನೆ. ನಾನು ಮೆಹಮಾನಾಗಿದ್ದೇನೆ. ಈ ಜಗತ್ತಿಗೆ ಅತಿಥಿಯಾಗಿದ್ದೇನೆ. ನಾನು ಮಾಸ್ಟರ್ ಬೀಜರೂಪನಾಗಿದ್ದೇನೆ. ನಾನು ರಾಜಯೋಗಿಯಾಗಿದ್ದೇನೆ. ನಾನು
ರಾಜ ಋಷಿಯಾಗಿದ್ದೇನೆ. ನಾನು ಆತ್ಮ ರೂಹೆ ಗುಲಾಬನಾಗಿದ್ದೇನೆ. ನಾನು ಆತ್ಮ ಲಾವ್ ಮೇಕರ್ ಆಗಿದ್ದೇನೆ. ನಾನು ಆತ್ಮ ಲೈಟ್ ಹೌಸ್ ಆಗಿದ್ದೇನೆ. ನಾನು ವ್ಯರ್ಥ ವಿಕಲ್ಪ ವಿಕಾರಗಳನ್ನು ವಿನಾಶ ಮಾಡುವವ ಶಂಕರನಾಗಿದ್ದೇನೆ. ನಾನು ಬೇಗಂಪುರದ ಬಾದಶಹನಾಗಿದ್ದೇನೆ. ನಾನು ಫಕೂರನಿಂದ ಇರ್ತಕ್ಕಂತಹ ಬೇಫಿಕ್ರ್ ಬಾದಶಾ ನಿಶ್ಚಿಂತ ಮಹಾರಾಜನಾಗಿದ್ದೇನೆ. ನಾನು ಸ್ವಮಾನದ ಶಾನಿನಲ್ಲಿ ಇರುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಆತ್ಮ ಡೈರೆಕ್ಟ್ ತಂದೆಯ ನಿರ್ದೇಶನದಂತೆ ಆ್ಯಕ್ಟನ್ನು ಮಾಡ್ತಕ್ಕಂತಹ ಹೀರೋ ಆ್ಯಕ್ಟರ್ ಆಗಿದ್ದೇನೆ. ನಾನು ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ನಾನು ವಿಜಯಿ ರತ್ನ ಆತ್ಮನಾಗಿದ್ದೇನೆ. ನಾನು ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ನಾನು ಆತ್ಮ ಸಂತುಷ್ಟ ಮಣಿಯಾಗಿದ್ದೇನೆ. ನಾನು ಆತ್ಮ ಸಫಲತಾ ಮೂರ್ತನಾಗಿದ್ದೇನೆ. ನಾನು ದಯಾಹೃದಯಾತ್ಮನಾಗಿದ್ದೇನೆ. ನಾನು ಆತ್ಮ ಸರ್ವ ಪ್ರಾಪ್ತಿ ಸಂಪನ್ನನಾಗಿದ್ದೇನೆ. ನಾನು ಸರ್ವ ಸಿದ್ಧಿ ಸ್ವರೂಪನಾಗಿದ್ದೇನೆ. ನಾನು ಸರ್ವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಸೂರ್ಯವಂಶಿ ಮನೆತನದ ಆತ್ಮನಾಗಿದ್ದೇನೆ. ನಾನು ಸೂಕ್ಷ್ಮವತನ ವಾಸಿಯಾಗಿದ್ದೇನೆ. ನಾನು ಆತ್ಮ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ನಾನು ಆತ್ಮ ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ನಾನು ಶಾಂತ ಸ್ವರೂಪ ಶಾಂತಿಯ ದೂತನಾಗಿದ್ದೇನೆ. ನಾನು ಶಿವಶಕ್ತಿಯಾಗಿದ್ದೇನೆ. ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಸದಾ ಹರ್ಷಿತ ಮೂರ್ತನಾಗಿದ್ದೇನೆ. ನಾನು ಹೋಲಿಯಸ್ಟ್ ಆತ್ಮನಾಗಿದ್ದೇನೆ. ನಾನು ಪ್ರಭು ಪ್ರಿಯ ಆತ್ಮನಾಗಿದ್ದೇನೆ. ನಾನು ಖುದಾಯಿ ಖಿದಮತ್ಗಾರನಾಗಿದ್ದೇನೆ. ನಾನು ಆತ್ಮ ಆಶೆಗಳೆಂಬ ನಕ್ಷತ್ರ ಉಮೀದೋ ಕಾ ಸಿತಾರ ಆಗಿದ್ದೇನೆ. ನಾನು ಆತ್ಮ ಆಶಾ ದೀಪಕನಾಗಿದ್ದೇನೆ. ನಾನು ಸಂಕಲ್ಪ ಸ್ವಪ್ನ ಸಮಯಗಳ ಸಫಲತೆಯನ್ನು ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತನಾಗಿದ್ದೇನೆ. ನಾನು ಸ್ವಚಿಂತನ ಶುಭಚಿಂತನೆ ಶುಭಚಿಂತಕ ಆತ್ಮನಾಗಿದ್ದೇನೆ. ನಾನು ಪರಚಿಂತನ ಪರಮತ ಪರದರ್ಶನಗಳಿಂದ ಸಂಪೂರ್ಣ ಮುಕ್ತನಾದ ಆತ್ಮನಾಗಿದ್ದೇನೆ. ನಾನು ವಫಾದಾರ್ ಆಜ್ಞಾಕಾರಿ ಮಗುವಾಗಿದ್ದೇನೆ. ನಾನು ಆಜ್ಞಾಕಾರಿ ಆತ್ಮನಾಗಿದ್ದೇನೆ. ನಾನು ವರದಾನಗಳ ಮೂರ್ತನಾಗಿದ್ದೇನೆ. ನಾನು ಮನಸ್ಸಿನ ಮೇಲೆ ಜಯವನ್ನು ಗಳಿಸಿದ್ದೇನೆ.
ನಾನು ಮಾಸ್ಟರ್ ಸರ್ವಶಕ್ತಿವಾನನಾಗಿದ್ದೇನೆ. ಶಿವಬಾಬಾರವರು ಕೊಟ್ಟಿರ್ತಕ್ಕಂತಹ ಈ 108 ಸ್ವಮಾನಗಳನ್ನು ನಾವು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡಬೇಕು. ಅಂದಾಗ ಆತ್ಮ 108 ಈ ಸ್ವಮಾನಗಳ ಮಾಲೆಯನ್ನು ನಾವು ಹಾಕಿಕೊಳ್ಳೋದು, ಅದರ ಅರ್ಥಾತ್ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತರಾಗೋದು ಬಹಳ ಅಗತ್ಯವಿದೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.